ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೇಸ್ಫುಲ್ ವಿತ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಬೇಕಾದ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ. ಓಕೆ, ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ, ಹಾಗೆ ಮೈಂಡ್, ಬಾಡಿ, ಸೋಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಏನು ಬೇಕು, ನೀವು ಎಲ್ಲಿ ಎಡವಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದೊಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ಅದನ್ನ ಇಟ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂತಂದರೆ ನಿಮ್ಮ ಲೈಫ್ ಏರಿಯಾದಲ್ಲಿ ಏನೆಲ್ಲ ನಡೀತಾ ಇದೆ ಆ್ಯಂಡ್ ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದು. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು, ಗೈಡೆನ್ಸ್ನ ಪಡ್ಕೊಳ್ಬೋದು. ಓಕೆ, ಸೊ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಇವತ್ತು ನಿಮ್ಮ ಇಂಟ್ಯೂಷನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಬಿಕಾಸ್ ಆ್ಯಕ್ಯುರೇಟ್ ನಿಮಗೆ ಮೆಸೇಜ್ ಸಿಗಬೇಕು ಅಂತಂದರೆ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ, ಡೌಟ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ನಂಬರ್ 1, ಸೊ ಯಾರು ಈ ಇಮೇಜನ್ನು ಚೂಸ್ ಮಾಡಿದ್ದೀರಾ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. Thank you universe, thank you so much. Okay. Okay. So ಎಲ್ಲ ಕಾರ್ಡ್ನ ಮೊದಲು ಶಫಲ್ ಮಾಡಿ ತೊಗೊಳ್ತೀನಿ, ಮತ್ತೆ ರೀಡಿಂಗ್ನ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. Thank you so much. Breakthrough. Okay. Okay, ಸೊ ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 1 ಪೀಪಲ್, ನೀವು ರೈಟ್ ನಾವು ತುಂಬ ಸ್ಟಕ್ ಆಗಿರ್ಬೋದು, ಸ್ಟಕ್ ಎನರ್ಜಿಯಲ್ಲಿ ಇರ್ಬೋದು ರೈಟ್ ನಾವು. ಸೊ ಯಾವ ಥರದ ಡಿಸಿಷನ್ಸ್ ತೊಗೊಳ್ಬೇಕು ಅನ್ನೋದು ನಿಮಗೆ ಆಗದೇ ಇರಬಹುದು ರೈಟ್ ನಾವು. ಯಾವ ದಾರಿನ ಚೂಸ್ ಮಾಡಬೇಕು, ನಾನು ನಿಜವಾಗ್ಲೂ ಸರಿಯಾದ ದಾರಿಯಲ್ಲಿದ್ದೀನೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್. ಇನ್ನು ಕೆಲವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರಬಹುದು. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ, ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರ್ಬೋದು, ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಯಾರೋ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ತುಂಬಾ ಸ್ಟ್ರೆಸ್ಸನ್ನು ನಾನು ನೋಡ್ತಾ ಇದ್ದೀನಿ, ತುಂಬ ಒತ್ತಡನ ನೋಡ್ತಾ ಇದ್ದೀನಿ. ಆ್ಯಂಡ್ ಅಂತಂದರೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್
ಏನೋ ನಿಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ನೀವು ಆ್ಯಕ್ಷನ್ನ ತಗೊಳ್ತಾ ಇಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಹೇಳ್ತಾ ಇದೆ ಏನು ಅಂತಂದರೆ ಬ್ರೇಕ್ ಥ್ರೂ ಅಗತ್ಯ ಇದೆ ಅನ್ನೋದು, ಮಹತ್ವದ ತಿರುವು ಒಂದು ಅಗತ್ಯ ಇದೆ. ಆ್ಯಂಡ್ ಆ್ಯಕ್ಷನ್ನ ತಗೊಳ್ಳೋದಿಲ್ಲ ನೀವು. ಫೈಲ್ ನಂಬರ್ 1 ಪೀಪಲ್, ನೀವು ಆ್ಯಕ್ಷನ್ ತಗೊಳ್ಳುವಂತಹ ಪರ್ಸನ್ಸ್ ಅಲ್ಲ. ನೀವು ತುಂಬಾ ಪ್ರೋಕ್ಯಾಸ್ಟಿನೇಟ್ ಮಾಡ್ತೀರಾ. ಲೇಝಿ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನ್ಯೂ ಬಿಗಿನಿಂಗ್ ಅಗತ್ಯ ಇದೆ, ಫ್ರೆಶ್ ಸ್ಟಾರ್ಟ್ ಅಗತ್ಯ ಇದೆ ನಿಮ್ಮ ಮೈಂಡಿಗೆ. ಓಕೆ, ಸೊ ತುಂಬಾ ಓವರ್ ಥಿಂಕ್ ಮಾಡ್ತೀರಾ ನೀವು. ತುಂಬ ಆಲೋಚನೆಗಳು, ಲೈಕ್ ಕೆಲವೊಮ್ಮೆ ಬೇಡದೇ ಇರುವಂಥದ್ದು, ಕೆಲವೊಮ್ಮೆ ಬೇಕಿರುವಂಥದ್ದು. ಸೊ ಇದರ ಮಧ್ಯದಲ್ಲಿ ನೀವು ಸ್ಟಕ್ ಆಗ್ತೀರಾ. ಬಟ್ ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ ಅಂತಂದರೆ ಬ್ರೇಕ್ ಥ್ರೂ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಮೈಂಡ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಮೈಂಡ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದಲ್ಲ ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಮಾಡಿ ಅನ್ನೋದು. ಬಿಕಾಸ್ ನೀವು 24 ಅವರ್ಸ್ ಏನು ಮಾಡ್ತಾ ಇರ್ತೀರಾ, ಏನು ನೋಡ್ತೀರಾ ನೋಡಿ, ಅದೇ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟನ್ನು ಮಾಡುತ್ತೆ. ಓಕೆ, ಸೊ ನಿಮ್ಮ ಮೈಂಡ್ ನ್ಯೂ ಬಿಗಿನಿಂಗ್ನ ಕೇಳ್ತಾ ಇದೆ. ಇಲ್ಲಾಂದರೆ ನಿಮಗೆ ಕೆಲವೊಮ್ಮೆ ಅನಿಸ್ತಾ ಇರ್ಬೋದು, ಸೊ ನಾನೇನಾದರೂ ನ್ಯೂ ಬಿಗಿನಿಂಗ್ನ ಶುರು ಮಾಡ್ತೀನಿ. ಫಾರ್ ಎಕ್ಸಾಂಪಲಿಗೆ ನೀವು ನಾಳೆಯಿಂದ ನಾನು ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಅಂತ ಹೇಳ್ತೀರ, ಬಟ್ ಆ್ಯಕ್ಷನ್ನ ತಗೊಳ್ತಿಲ್ಲ. ಸೊ ನಿಮಗೆ ಆ್ಯಕ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಕ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಒಂದು ಮಹತ್ವದ ತಿರುವು ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಓಕೆ, ಸೊ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಆ್ಯಂಡ್ ಈ ಹುಡುಗಿನ ನೀವು ನೋಡಿದರೆ ನೋಡಿ, ಯಾವ ಥರ ಲೈಕ್ ಹೊರಗೆ ಬರ್ತಾ ಇದ್ದಾರೆ ಅನ್ನೋದು. ಲೈಕ್ ಐ ಹೋಪ್ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಸೊ ನಿಮಗೂ ಕೂಡ ಅಷ್ಟೇ, ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಓವರ್ ಥಿಂಕ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಬಿಟ್ಬಿಡಿ. ಓಕೆ, ಆ್ಯಂಡ್ ಒಂದು ಒಳ್ಳೆಯ ರೀತಿಯಿಂದ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಲೈಫನ್ನು. ಓಕೆ, ಸೊ ಜಸ್ಟಿಸ್ ಕೇಳ್ತಾ ಇದೆ ನಿಮ್ಮ ಮೈಂಡ್, ಜಸ್ಟಿಸ್ ನಿಮ್ಮಿಂದ ಕೇಳ್ತಾ ಇದೆ. ಓಕೆ, ಸೊ ನೀವು ಬಿಗಿನಿಂಗ್ನ ಕೇಳ್ತಾ ಇದೆ. ಆ್ಯಂಡ್ ನಿಮ್ಮ ಬಾಡಿ ಏನಿದೆ ನೋಡಿ, ಹ್ಯಾಪಿನೆಸ್ನ ಕೇಳ್ತಾ ಇದೆ, ರಿಬರ್ತನ್ನು ಕೇಳ್ತಾ ಇದೆ. ಹ್ಯಾಪಿನೆಸ್, ಲಕ್ಸುರಿಯಸ್, ಇಂಡಿಪೆಂಡೆಂಟ್, ನಿಮ್ಮ ಬಾಡಿ ಅದನ್ನು ಕೇಳ್ತಾ ಇದೆ. ನರಿಷ್ಮೆಂಟನ್ನು ಕೇಳ್ತಾ ಇದೆ ನಿಮ್ಮ ಬಾಡಿ. ಫೈಲ್ ನಂಬರ್ 1 ನರಿಷ್ಮೆಂಟನ್ನು ಕೇಳ್ತಾ ಇದೆ. ಪರ್ಸ್ನಾಲಿಟಿಯಲ್ಲಿ ಸ್ವಲ್ಪ ವ್ಯಕ್ತಿತ್ವ, ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ಆ್ಯಟಿಟ್ಯೂಡಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದು ಬನ್ನಿ. ಓಕೆ, ಬಿಕಾಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅದನ್ನೇ ಹೇಳುತ್ತಾ ಇಲ್ಲಿ. ತುಂಬಾ ಲಕ್ಸುರಿಯಸ್ ಕ್ವೀನ್ ಆಫ್ ಪೆಂಟಿಕಲ್ಸ್, ತುಂಬಾ ಲಕ್ಸುರಿಯಸ್ ಜೀವನ ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ನಿಮ್ಮ ಬಾಡಿ ಅದನ್ನೇ ಕೇಳ್ತಾ ಇದೇನು, ಸರಿಯಾದ ನರಿಷ್ಮೆಂಟನ್ನು, ಸರಿಯಾದ ಲೈಫನ್ನು ಕೇಳ್ತಾ ಇದೆ, ಲೈಕ್ ಫ್ರೀಡಮನ್ನು ಕೇಳ್ತಾ ಇದೆ. ಫರ್ಟಿಲಿಟಿ, ಗ್ರೋತ್, ಎಕ್ಸೈಟ್ಮೆಂಟನ್ನು ಕೇಳ್ತಾ ಇದೆ. ಸೊ ನಿಮಗೆ ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಅಂತಂದರೆ ರೀಬರ್ತ್ ಅಗತ್ಯ ಇದೆ. ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ನ್ಯೂ ಬಿಗಿನಿಂಗ್ ಆ್ಯಂಡ್ ಇಟ್ಸ್ ಅ ನ್ಯೂ. ನಿಮ್ಮ ಕಾರ್ಡಲ್ಲಿ ಎಲ್ಲನೂ ಇಲ್ಲಿ ನ್ಯೂ ಬಿಗಿನಿಂಗ್ ಇದೆ. ಸೊ ನ್ಯೂ ಬಿಗಿನಿಂಗ್ನ ಕೇಳ್ತಾ ಇದೆ. ಸೊ ನೋಡಿ, ನೀವು ಎಷ್ಟು ನಿಮ್ಮ ಲೈಫಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಆರ್ಡಿನರಿನೆಸ್ಸನ್ನು ಚೂಸ್ ಮಾಡಿ. ಆರ್ಡಿನರಿನೆಸ್ಸನ್ನು ಮೊದಲು ಚೂಸ್ ಮಾಡಿ. ನಿಮ್ಮ ಬಾಡಿ ತುಂಬ ನರಿಷ್ಮೆಂಟನ್ನು ಕೇಳ್ತಾ ಇದೆ. ನಿಮ್ಮ ಬಾಡಿ ಲೈಕ್ ಫ್ರೀಡಮನ್ನು ಕೇಳ್ತಾ ಇದೆ. ಓಕೆ, ಫರ್ಟಿಲಿಟಿನ ಕೇಳ್ತಾ ಇದೆ ನಿಮ್ಮ ಲೈಕ್ ಬಾಡಿ. ಏನಾದರೂ ಮಾಡಿ ಜೀವನದಲ್ಲಿ. ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ. ಏನಾದರೂ ಹೊಸ ಶುರು ಮಾಡೋದನ್ನು ಕೇಳ್ತಾ ಇದೆ ನಿಮ್ಮ ಬಾಡಿ. ಸಮಥಿಂಗ್ ಈಸ್
ಚೇಂಜ್ ಲೈಕ್ ಹೇರ್ ಕಟ್ ಇರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಚೇಂಜ್ ಇರ್ಬೋದು. ಮೇಕ್ ಅ ಸ್ಪೇಸ್. ನಿಮ್ಗೆ ಹೇಳ್ತಾ ಇದ್ರೆ ಏನು ಅಂತಂದರೆ ಜಾಗನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಸ್ಪೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಯು ನೀಡ್ ದಟ್. ನಿಮ್ಮ ಬಾಡಿ ಹ್ಯಾಪಿನೆಸ್ನ ಕೇಳ್ತಾ ಇದೆ. ಓಕೆ, ಪಾಯಲ್ ನಂಬರ್ 1. ಸೊ ನಿಮ್ಮ ಬಾಡಿನ, ನಿಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸರಿಯಕ್ಕೆ ಸಮಯಕ್ಕೆ ಊಟ ಮಾಡೋದು, ನಿದ್ದೆ ಮಾಡುವಂಥದ್ದು, ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಆವಾಗಲೇ ನಿಮ್ಮ ರಿಬರ್ತ್ ಆಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಹೂವಿನ ಮೊಗ್ಗಾಗಬೇಡಿ. ಹೂವು ಯಾವ ಥರ ಅರಳುತ್ತೆ ನೋಡಿ, ಅದು ಇಂಪಾರ್ಟೆಂಟ್, ರೈಟ್? ಸೊ ಮೊಗ್ಗು ಇದ್ದಾಗ ಮೊಗ್ಗಾಗಿದೆ ಅಂತ ನಾವು ಅದಕ್ಕಷ್ಟು ನಾವು ಏನು ಹೇಳ್ತೇವೆ, ಅಟೆನ್ಷನ್ನ ಕೊಡೋದಿಲ್ಲ. ಅದೇ ಅದು ಅರಳಿದಾಗ ಎಷ್ಟು ನಾವು ಖುಷಿ ಪಡ್ತೀವಿ ಅಲ್ವಾ? ಸೊ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನೋಡಿ, ನಿಮ್ಮ ಬಾಡಿಗೆ ಯಾವುದು ಸರ್ವೈವ್ ಆಗ್ತಾ ಇಲ್ಲ ನೋಡಿ, ಅದನ್ನ ಬಿಟ್ಟುಬಿಡಿ. ನಿಮ್ಮ ಬಾಡಿಗೆ ನೀವೆಷ್ಟು ನೋವು ಕೊಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಯಾವುದರಿಂದ ನಿಮ್ಮ ಬಾಡಿ ನೋವಲ್ಲಿದೆ ಅನ್ನೋದನ್ನು ನೋಡಿ. ಯಾವ ಥರ ಫೀಲಿಂಗ್ಸ್ ಬರ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ನಿಮ್ಮ ಸೋಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕಾನ್ಷಿಯಸ್ನೆಸ್ಸಲ್ಲಿ ಟ್ಯಾಪ್ ಮಾಡೋದಕ್ಕೆ ಹೇಳ್ತಾ ಇದೆ. ಬುದ್ಧ ಎನರ್ಜಿ ಇದೆ ಇಲ್ಲಿ. ಮೆಡಿಟೇಷನ್ ಮಾಡಿ, ತುಂಬಾ ಒಳ್ಳೆಯದು. ಮೆಡಿಟೇಷನ್ ಮಾಡಿ. ಸೊ ಯು ಸೋಲ್ ಲೈಕ್ ಏನೋ ಹೇಗೆ ಅಂತಂದರೆ ಡೋಂಟ್ ಗಿವ್ ಅಪ್, ವಾರಿಯರ್ ಥರ. ಓಕೆ, ಸೊ ಇಲ್ಲಿ ಸೋಲ್, ನಿಮ್ಮ ಸ್ಪಿರಿಟ್ ವಾರಿಯರ್ ಥರ ಯಾವುದನ್ನು ಕೂಡ ಹೇಗೆ ಬೇಕಾದರೂ ಸಾಧಿಸ್ಬೋದು. ಬಟ್ ಅದು ಹೇಗೆ? ಶಾಂತ ರೀತಿಯಿಂದ, ಮೈಂಡನ್ನು ಕಾಮ್ ಮಾಡೋ ಮುಖಾಂತರ, ಮೆಡಿಟೇಷನ್ ಮಾಡುವ ಮುಖಾಂತರ, ನಿಮ್ಮ ಕಾನ್ಷಿಯಸ್ಸಲ್ಲಿ ಟ್ಯಾಪ್ ಮಾಡುವಂಥ ಮುಖಾಂತರ. ಓಕೆ, ಇಲ್ಲಿ ಕಾನ್ಷಿಯಸ್ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ. ಪಾಯಲ್ ನಂಬರ್ 1 ನಿಮಗೆ ಅವೇರ್ನೆಸ್ಸಲ್ಲಿ ಬನ್ನಿ. ಅವೇರ್ನೆಸ್ ತನ್ನಿ ಲೈಫಲ್ಲಿ. ಓಕೆ, ಸೊ ಎಸ್, ಪಾಯಲ್ ನಂಬರ್ 1. ದ ಟೈಮ್ ಫಾರ್ ರೊಮ್ಯಾನ್ಸ್ ಹ್ಯಾಸ್ ಕಮ್, ಸಿ ಆ್ಯಸ್ ಇಟ್ಸ್ ಅನ್ ಆಪರ್ಚುನಿಟಿ. ಎಸ್, ನಿಮ್ಮ ಲೈಫಲ್ಲಿ ರೈಟ್ ನಾವು ಆಪರ್ಚುನಿಟಿ ಬರ್ತಾ ಇದೆ. ನಂಬರ್ 22 ಆಪರ್ಚುನಿಟಿ ಬರ್ತಾ ಇದೆ. ಸೊ ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್. ರೊಮ್ಯಾನ್ಸ್ ಇನ್ ದ ಸೆನ್ಸ್ ಇದು ಲವರ್ಸೇ ಆಗಬೇಕು ಅಂತ ಇಲ್ಲ. ದಿಸ್ ಈಸ್ ಯು. ನಿಮಗೆ ನೀವೇನಾದರೂ ಪರ್ಚೇಸ್ ಮಾಡಿ, ನಿಮಗೆ ನೀವೇನಾದರೂ ಗಿಫ್ಟನ್ನು ಕೊಡಿ. ಸರಿಯಾದ ಸಮಯ ಇವಾಗ. ಆಪರ್ಚುನಿಟಿ ಇದೆ ನಿಮ್ಮ ಲೈಫಲ್ಲಿ. ಪಾಯಲ್ ನಂಬರ್ 1. ಓಕೆ, ದ ಟ್ರೀ ಆಫ್ ವಿಶಸ್ ಈಸ್ ಕಾಲಿಂಗ್ ಯುವರ್ ನೇಮ್ ಆ್ಯಂಡ್ ಆಲ್ಮೋಸ್ಟ್ ಫಾರ್ಗನ್ ವಿಶ್ ವಿಲ್ ಬಿ ನೌ ಕಮ್ ಟ್ರೂ. ಸೊ ಇಲ್ಲಿ ತನಕ ಯಾವ ಒಂದು ವಿಶ್ ನಿಮ್ಮದು ಅಂತಂದರೆ ಫೊಗಾಟನ್ ವಿಶ್, ನೆನಪಿಲ್ಲದೆ ಇರುವಂತಹ ವಿಶ್ ಪೂರ್ತಿ ಆಗ್ಬೋದು ನಿಮ್ಮದು. ಓಕೆ, ಸೊ final one card. Okay, live playfully and with a light heart. Listen to the voice of inner child. ಎಸ್, ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಪಾಯಲ್ ನಂಬರ್ 1, ಇನ್ನರ್ ಚೈಲ್ಡ್. ಕನೆಕ್ಟ್ ವಿತ್ ಯುವರ್ ಇನ್ನರ್ ಚೈಲ್ಡ್ ಆ್ಯಂಡ್ ಆದಷ್ಟು ಲವಲವಿಕೆ, ಪ್ಲೇಫುಲ್ನೆಸ್ನ ತೊಗೊಂಡು ಬನ್ನಿ ಲೈಫಲ್ಲಿ. ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ. ಪ್ಲೇಫುಲ್ನೆಸ್, ಲವಲವಿಕೆ ತುಂಬ ಅಗತ್ಯ ಇದೆ ನಿಮಗೆ. ಲಿಸನ್ ಟು ದ ವಾಯ್ಸ್ ಆಫ್ ಇನ್ನರ್ ಚೈಲ್ಡ್. ನಿಮ್ಮ ಒಳಗಿರುವಂಥ ಒಂದು ಮಗು ಅದು ಏನು ಕೇಳ್ತಾ ಇದೆ ಅನ್ನೋದನ್ನು ನೋಡಿ. ಅದಕ್ಕೆ ಏನು ಅದು ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದೆ ಅನ್ನೋದನ್ನು ನೋಡಿ. ಓಕೆ, ಎಸ್, ಇನ್ನೊಂದು ಕಾರ್ಡ್ ತಗೊಳ್ಳೋಣ, ಫೈನಲ್ ಕಾರ್ಡ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಸ್, ನೋಡಿ, ಬಿಗಿನ್ ನಾವು. ಟೇಕ್ ಯುವರ್ ಫಸ್ಟ್ ಸ್ಟೆಪ್. ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಮೊದಲ ಸ್ಟೆಪ್ಪನ್ನು ಇಟ್ಟು ನೋಡಿ, ಆಮೇಲೆ ನಂತರ ನೋಡುವ. ಅದೇ ನಾನು ಹೇಳಿದೆಲ್ಲ, ನೀವು ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಫೈಲ್ ನಂಬರ್ 1,
ನಿಮಗೆ ಆ್ಯಕ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಗೈಡೆನ್ಸ್ನ ಕೂಡ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2 ಯಾರು ಈ ಇಮೇಜನ್ನು ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. Okay. Okay. ಸೊ ನೆಕ್ಸ್ಟ್ ಕಾರ್ಡ್ಸ್ ಕೂಡ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. Okay, so yes, pile number 2. Okay, so let's see. ಇವಾಗ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಅಡ್ಜಸ್ಟ್ ಮಾಡಿದೆ. ಓಕೆ, ಸೊ ನೋಡಿ, ಪೈಲ್ ನಂಬರ್ 2 ಪೀಪಲ್, ನಿಮಗೆ ಲೈಫಲ್ಲಿ ಸಕ್ಸಸ್ ಬೇಕು, ನಿಮಗೆ ಲೈಫಲ್ಲಿರೋ ಸಕ್ಸಸ್ ಬೇಕು, ನಾನು ಅಂದ್ಕೊಂಡದಾಗಬೇಕು ಅಂತ ತುಂಬ ನಿಮ್ಮ ಮನಸ್ಸಲ್ಲಿರ್ಬೋದು. ಸೊ ಕೆಲವೊಮ್ಮೆ ಅದೇ ಥರ ಡಿಟರ್ಮಿನೇಷನ್, ದೃಢ ಸಂಕಲ್ಪ ಮಾಡಿ ಕೆಲವೊಮ್ಮೆ ಮುಂದೆ ಹೋಗ್ತೀರಾ. ಬಟ್ ಎಲ್ಲೋ ನೀವು ಹೇಗಾಗುತ್ತೆ ಅಂತಂದರೆ, ಒಂದು 7 ಡೇಸ್ ಮಾಡಿದರೆ ವಾಪಸ್ ಮತ್ತೆ ನಿಮ್ಮ ಹಳೆ ರುಟೀನ್ನ ಫಾಲೋ ಮಾಡ್ತೀರಾ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೆ. ಅಂತಂದರೆ ಪ್ರೆಸೆಂಟ್ ಇಲ್ಲ, ಮೂಮೆಂಟ್ ಟು ಮೂಮೆಂಟ್ ಪ್ರೆಸೆಂಟ್ ಅನ್ನು ನಾನು ನೋಡ್ತಾ ಇರಲಿಲ್ಲ, ಪ್ರೆಸೆಂಟ್ ಮೂಮೆಂಟ್ ಇಲ್ಲ ನೀವು. ಆ್ಯಂಡ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಮೈಂಡ್ ಏನಿದೆ ನೋಡಿ, ರೈಟ್ ನಾವು ಯು ಥಿಂಕಿಂಗ್ ಅಬೌಟ್ ದ ಮನಿ. ನೀವು ಹಣದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ತುಂಬ. ನನಗೆ ಎಷ್ಟು ಹಣ ಬೇಕು, ಹೀಗೆ ಬೇಕು, ನಾನು ಹಾಗೆ ಮಾಡಬೇಕು, ಈ ಥರ ಇರಬೇಕು ಅನ್ನೋದು. ಬಟ್ ಮಿಸ್ಸಿಂಗ್ ಏನು ಅಂತಂದರೆ, ನೀವು ಒಂದು ಏನಾದರೂ ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು, ಡೆಡಿಕೇಶನ್ ಇಟ್ಕೊಳ್ತೀರ, ಬಟ್ ಅದು ತುಂಬ ಸಮಯ ತನಕ ಹೋಗೋದಿಲ್ಲ. ಸೊ ನೀವು ಡೌಟ್ ಬೇಗ ಪಟ್ಕೊಳ್ತೀರ ಅಂದ್ ಒಂದು ಒಂದರ ಮೇಲೆ, ಒಂದು ವಿಷಯದ ಮೇಲೆ ನೀವು ಕಮಿಟೆಡ್ ಆಗಿದ್ದೀರಾ ಅಂತಂದರೆ, ಸೊ ಅದನ್ನು ಕೊನೆ ತನಕ ಉಳಿಸಬೇಕು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡಿ. ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹಣ ಬೇಕಾ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ಸಕ್ಸಸ್ ಬೇಕಾ, ಡಿಸಿಪ್ಲೈನ್, ಡಿಟರ್ಮಿನೇಷನ್, ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ಸಕ್ಸಸ್ ಅಂತೂ ಬೇಕು ನಿಮಗೆ. ನೀವು ವರ್ಕ್ ಹಾಲಿಕ್ ಕೂಡ ಇರಬಹುದು. ಓಕೆ, ಹಣದ ಹಿಂದೆ ನೀವು ಓಡುವಂತಹ ಪರ್ಸನ್ ಕೂಡ ಇರ್ಬೋದು, ವರ್ಕ್ ಹಾಲಿಕ್ ಆಗಿರ್ಬೋದು. ಬಟ್ ಎಲ್ಲೋ ನನಗೆ
ಏನು ಅನಿಸ್ತಾ ಇದೆ ಅಂತಂದರೆ ಕೆಲವೊಮ್ಮೆ ನಿಮ್ಮನ್ನು ನೀವೇ ಡೌಟ್ ಮಾಡ್ಕೊಳ್ತೀರಾ, ಕಮಿಟ್ಮೆಂಟ್ ಇರೋದಿಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ಒಂದು ಬೇಕು ಅಂತಂದರೆ ಅದರ ಒಳಗಡೆ ನಾವು ಆಳವಾಗಿ ಹೋಗಬೇಕು. ಆ್ಯಂಡ್ ಮೈಂಡ್ ಡಿಸ್ಟರ್ಬ್ ಮಾಡಬಾರ್ದು ನಮಗೆ, ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಥಾಟ್ಸ್ ಇರ್ಬೋದು, ಏನಾದರೂ ನಿಮಗೆ ಲೈಕ್ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಲ್ವಾ, ಏನಾದರೂ ಮೈಂಡ್ ರಿಲೇಟೆಡ್, ನಿಮ್ಮ ಥಾಟ್ಸ್ ರಿಲೇಟೆಡ್ ನಿಮಗೇನಾದರೂ ಒಳ್ಳೆ ಎನರ್ಜಿ ಕೊಡ್ತಾ ಇಲ್ಲ ಅಂತಂದರೆ ಒಂದು ವಿಷಯದ ಮೇಲೆ ಹೆಚ್ಚಿನ ಎನರ್ಜಿನ ಹಾಕಿ, ಆವಾಗ ನಿಮ್ಮ ಮೈಂಡ್ ಡಿಸ್ಟರ್ಬ್ ಮಾಡೋದಿಲ್ಲ. ಓಕೆ, ಸೊ ನಿಮ್ಮ ಮೈಂಡಿಗೆ ಕಾನ್ಸಂಟ್ರೇಟ್ ಆ್ಯಂಡ್ ತುಂಬ ಅಗತ್ಯ ಇದೆ. ನಿಮ್ಮ ಮೈಂಡ್ ಕೇಳ್ತಾ ಇದೆ ಕೂಡ ಕಾನ್ಸಂಟ್ರೇಟ್, ನಿಮ್ಗೆ ಹೇಳ್ತಾ ಇದೆ ಕೂಡ ನಾನು ಕಾನ್ಸಂಟ್ರೇಟ್ ಮಾಡಿದರೆ ನೀವು ನಿಮ್ಮ ಲೈಫಲ್ಲಿ ಗೋಲ್ಸನ್ನು ನೀವು ಅಚೀವ್ ಮಾಡ್ಬೋದು, ಇಲ್ಲಾಂದರೆ ಸಾಧ್ಯ ಇಲ್ಲ. ಬಿಕಾಸ್ ಇಲ್ಲಿ ಟೋಟಾಲಿಟಿ ಬಂದಿದೆ. ಟೋಟಾಲಿಟಿ ಕಾರ್ಡ್ ಡೌಟ್ ಬಗ್ಗೆ ತಿಳಿಸುತ್ತೆ, ಕಮಿಟ್ಮೆಂಟ್ ಇಲ್ಲದೇ ಇರೋದ್ರ ಬಗ್ಗೆ ತಿಳಿಸುತ್ತೆ, ಫೋಕಸ್ಡ್ ಇಲ್ಲ, ತುಂಬಾ ಬೇಗ ಡಿಸ್ಟ್ರ್ಯಾಕ್ಟ್ ಆಗ್ತೀರಾ, ತುಂಬಾ ಬೇಗ ಲೇಝಿ ಎನರ್ಜಿಗೆ ಬರ್ತೀರಾ. ಪೈಲ್ ನಂಬರ್ 2. ಓಕೆ, ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಮೂಮೆಂಟ್ ಟು ಮೂಮೆಂಟ್ ಎಂಜಾಯ್ ಮಾಡಿ, ಲೈಫನ್ನು ಬ್ಯಾಲೆನ್ಸ್ ಮಾಡಿ. ಡೆಡಿಕೇಶನ್, ಡಿಟರ್ಮಿನೇಷನ್ ಒಂದ್ಸಲ ನೀವು ಸೆಟ್ ಮಾಡ್ತೀರಾ ಅಂತಂದರೆ ಅದನ್ನ ಕೊನೆ ತನಕ ತಗೊಂಡು ಹೋಗಿ. ಓಕೆ, ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಸೊ ನೋಡಿ, ಆದಷ್ಟು ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡಿ. ಓಕೆ, ಸೊ ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡಿ. ಜನರಿಗೆ ನೀವೆಷ್ಟು ಎಕ್ಸ್ಪೋಸ್ ಮಾಡ್ತೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಹೆಚ್ಚು ನಿಮ್ಮ ಬಗ್ಗೆ ಬೇರೆಯವ್ರಿಗೆ ಹೇಳೋದು ಥರ ಮಾಡೋದಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಬಾಡಿ ಏನಿದೆ ನೋಡಿ, ಸೊ ನಿಮ್ಮ ಬಾಡಿ ನಿಮಗೆ ತುಂಬ ಮೆಸೇಜನ್ನು ಕೊಡ್ತಾ ಇರ್ಬೋದು, ಎನಿ ಕೈಂಡ್ ಆಫ್ ಮೆಸೇಜನ್ನು ಕೊಡ್ತಾ ಇರ್ಬೋದು. ಸೊ ಯಾವ ಥರದ ಮೆಸೇಜ್ ಕೊಡ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ನಿಮ್ಮ ಎಕ್ಸಿಸ್ಟೆನ್ಸ್, ನಿಮ್ಮ ಅಸ್ತಿತ್ವ, ನಿಮ್ಮ ಲೈಫ್, ಈಗ ಲೈಫ್ ಬಗ್ಗೆ ಮಾತಾಡ್ತೀನಿ, ನಿಮ್ಮ ಅಸ್ತಿತ್ವದ ಬಗ್ಗೆ ಮಾತಾಡುತ್ತೆ. ಸೊ ನಿಮ್ಮ ಬಾಡಿ ಏನಿದೆ ನೋಡಿ, ಬಾಡಿಗೆ ಲೈಕ್ ನೀವು ಫೈಲ್ ನಂಬರ್ 2. ಸೊ ಹೊರಗಡೆ ಬಿಕ್ಕು ಏನಿದೆ ನೋಡಿ, ಅದರ ವಾಯ್ಸ್ ಬರ್ತಾಯಿತ್ತು, ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ. ಎಸ್ ಫೈಲ್ ನಂಬರ್ 2 ನಿಮ್ಮ ಬಾಡಿ ರೆಸ್ಟನ್ನು ಕೇಳ್ತಾ ಇದೆ ಒಂದು. ಸೊ ಇನ್ನೊಂದು ಏನು ಕೇಳ್ತಾ ಇದೆ ಅಂತಂದರೆ ಲೈಕ್ ನೇಚರ್ ಜೊತೆ ಕನೆಕ್ಟ್ ಆಗುವಂಥದ್ದು ಇರ್ಬೋದು. ಓಕೆ, ಆ್ಯಂಡ್ ಸ್ಟಾರ್ಸ್, ಆಕಾಶ ನೋಡುವಂಥದ್ದೇನೋ ಲೈಕ್ ದಟ್ ಈಸ್ ಕೈಂಡ್ ಆಫ್ ಮೆಡಿಟೇಷನ್. ಒಂದು ಸ್ಕೈ ಕ್ಲೌಡ್ಸ್ ಎಲ್ಲ ನೋಡ್ತೀವಲ್ವ, ಅದೊಂದು ಮೆಡಿಟೇಷನ್ ಥರ. ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ವರಿ, ಸ್ಯಾಡ್ನೆಸ್ ಅದನ್ನ ಫ್ರೀ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ವರಿ, ಸ್ಯಾಡ್ನೆಸ್ ಏನಿದೆ ನೋಡಿ, ಇದೇ ನಮ್ಮ ಲೈಫಲ್ಲಿ ಬಂದರೆ ಫಿಸಿಕಲಿ ತುಂಬ ನಮಗೆ ಡಿಸ್ಟರ್ಬೆನ್ಸನ್ನು ಕೊಡುತ್ತೆ. ಫಿಸಿಕಲಿ ನಮಗೇನಾದರೂ ಹೆಲ್ತ್ ಇಶ್ಯೂ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಆದಷ್ಟು ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡಿ, ನಿಮ್ಮ ಆರಾನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಓಕೆ, ಬಿಕಾಸ್ ಮೂನ್ ಕಾರ್ಡ್ ಬಂದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆ್ಯಂಡ್ ನಿಮ್ಮ ಬಾಡಿ ಮೆಸೇಜನ್ನು ಕೂಡ ನಿಮಗೆ ಕೊಡ್ತಾ ಇದೆ. ಸೊ ಯಾವ ಥರದ ಮೆಸೇಜ್ ಕೊಡ್ತಾ ಇದೆ ಅನ್ನೋದನ್ನು ನೋಡಿ. ಸೊ ನಿಮ್ಮ ಬಾಡಿ ರೆಸ್ಟನ್ನು ಕೇಳ್ತಾ ಇದೆ. ಟ್ರಾಮಾದಿಂದ ಆದಷ್ಟು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಏನು ಟ್ರಾಮಾ ಏನಿದೆ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಡಾರ್ಕ್ನೆಸ್ಸಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಡಾರ್ಕ್ನೆಸ್ಸಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಬಾಡಿ ಯಾವುದಾದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿ, ಬಾಡಿ ಲೈಕ್ ಡಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು. ಸೊ ಏನಾದರೂ ಒಂದು ಬಾಡಿ ಮೂಮೆಂಟ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2. ಸೊ ಏನು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ನೋಡಿ. ನಿಮ್ಮ ಬಾಡಿ ಏನೋ ನಿಮಗೆ ಮೆಸೇಜ್ ಕೊಡ್ತಾ ಇದೆ, ಬಟ್ ನೀವು ಯಾವುದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಫೈಲ್ ನಂಬರ್ 2. ನಿಜವಾಗ್ಲೂ ನಿಮ್ಮ ಬಾಡಿ
ಏನು ಹೇಳ್ತಾ ಇದೆ, ನಿಮ್ಮ ಬಾಡಿಗೆ ಏನು ಬೇಕು ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ಸ್ವಲ್ಪ ಕ್ರಿಯೇಟಿವಿಟಿ ಜೊತೆ ಇನ್ವಾಲ್ವ್ ಆಗಿ, ಬಾಡಿನ ಕ್ರಿಯೇಟಿವಿಟಿ ಜೊತೆ ಸ್ವಲ್ಪ ಇನ್ವಾಲ್ವ್ ಮಾಡಿಸಿ. ಲೈಕ್ ಅದು ಡಾನ್ಸಿಂಗ್ ಇರ್ಬೋದು, ಎನಿ ಕೈಂಡ್ ಆಫ್ ಬಾಡಿನ, ಲೈಕ್ ನಿಮಗೆ ಬಾಡಿನ ಇನ್ವಾಲ್ವ್ ಮಾಡುವಂಥ ಅವಶ್ಯಕತೆ, ಲೈಕ್ ಎಕ್ಸಸೈಸ್ ಇರ್ಬೋದು, ಕ್ರಿಯೇಟಿವ್, ಲೈಕ್ ಮೇಕಪ್ ಮಾಡೋದಿರ್ಬೋದು, ಎನಿ ಕೈಂಡ್ ಆಫ್ ಆ ಥರ ನನಗೆ ಎನರ್ಜಿಲಿ ಸಿಗ್ತಾ ಇದೆ. ಯುವರ್ ಬಾಡಿ ನೀಡ್ ರೆಸ್ಟ್. ಓಕೆ, ಆ್ಯಂಡ್ ಒಳ್ಳೆ ಜನರ ಸಂಗ ಮಾಡಿ. ಓಕೆ, ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಪಾಸಿಟಿವ್ ಎನರ್ಜಿ. ಎಸ್, ಏನು ಸೀಕ್ರೆಟನ್ನು ಇಟ್ಕೊಳ್ತಾ ಇದ್ದೀರಾ ನೋಡಿ. ಬಾಡಿ ಅಂತಂದರೆ ಬಾಡಿ ನಿಮಗೆ ಮೆಸೇಜನ್ನು ಕೊಡ್ತಾ ಇದೆ, ಬಟ್ ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ರೆ ಆ್ಯಂಡ್ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಒಂದು. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್, ಪೈಲ್ ನಂಬರ್ 2. Okay, so let's see next card. ನೋಡಿ, ನಿಮ್ಮ ಸೋಲ್ ಸೆಲೆಬ್ರೇಟನ್ನು ಕೇಳ್ತಾ ಇದೆ. ಸೆಲೆಬ್ರೇಟ್ ಯುವರ್ ಸೆಲ್ಫ್. ನೀವು ಸಕ್ಸಸ್ ಬಗ್ಗೆನೇ ಮಾತಾಡ್ತಾ ಇದ್ದೀರಿ, ನಿಮಗೆ ಸಕ್ಸಸ್ ತುಂಬ ಇಷ್ಟ. ಪೈಲ್ ನಂಬರ್ 2, ಸಕ್ಸಸ್ ಆಗಬೇಕು, ಸಕ್ಸಸ್ ಬಗ್ಗೆ ನೀವು ಹೆಚ್ಚು ಮಾತಾಡ್ತಾ ಕೂಡ ಇರ್ಬೋದು. ನಿಮ್ಮ ಸೋಲ್ ನಿಜವಾಗ್ಲೂ ನಿಮಗೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ನಿಮ್ಮ ಸೋಲ್ ಏನಿದೆ ನೋಡಿ, ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಆ್ಯಂಡ್ ಒಂದು ಒಳ್ಳೆ ಟೀಮ್ ವರ್ಕ್ ಇರಬಹುದು, ಇಲ್ಲಾಂದರೆ ಏನಾದರೂ ಕೋರ್ಸನ್ನು ಜಾಯಿನ್ ಆಗೋದು ತುಂಬ ಒಳ್ಳೆಯದು ನಿಮಗೆ. ಬಿಕಾಸ್ ಸ್ಪಿರಿಚುವಾಲಿಟಿ ಅಂದರೆ ಏನು ಗೊತ್ತಾ, ಲರ್ನಿಂಗ್. ನಾವು ಸೋಲನ್ನು ಯಾವ ಥರ, ಸೋಲಿಗೆ ಏನಾದರೂ ಕಲಿಯೋದಿರುತ್ತೆ. ಓಕೆ, ಸೊ ಲೈಫಲ್ಲಿ ಸೋಲಿಗೆ ಏನಾದರೂ ಕಲಿಯೋದಿರುತ್ತೆ. ಸೊ ಏನಾದರೂ ಕೋರ್ಸ್ ಜಾಯಿನ್ ಆಗುವಂಥದ್ದು, ಏನಾದರೂ ಕಲಿಯುವಂಥದ್ದು ಮಾಡಿ, ತುಂಬ ಒಳ್ಳೆಯದು. ಓಕೆ, ಸೊ ಯುವರ್ ಸೋಲ್ ಅಲ್ಲಿ ಅದನ್ನೇ ಹೇಳ್ತಾ ಇದೆ. ನಿಮಗೆ ಸಕ್ಸಸ್ ಬೇಕು ಅಂತಂದರೆ ಏನಾದರೂ ಹೊಸತನ್ನು ಆ್ಯಡ್ ಮಾಡೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಎನಿ ಕೈಂಡ್ ಆಫ್ ಕೋರ್ಸಸ್ ಇರ್ಬೋದು, ಲೈಕ್ ಮೆಡಿಟೇಷನ್ ಸೆಂಟರ್ ಇರ್ಬೋದು, ಯೋಗ ಕಲಿಯೋದಿರ್ಬೋದು, ರೇಖಿ ಕಲಿಯೋದಿರ್ಬೋದು, ಎನಿ ಕೈಂಡ್ ಆಫ್ ಏನಾದರೂ ಹೊಸತನ್ನು ಕಲಿಯೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೀವು ಯಾವ ಥರ ಐಡಿಯಾಸ್ ಆಗ್ತೀರಾ ನೋಡಿ, ನೀವು ಯಾವ ಥರ ಇಮ್ಯಾಜಿನೇಷನ್, ವಿಜುವಲೈಸ್ ಯಾವ ಥರ ಮಾಡ್ತೀರಾ, ಸೋಲ್ ಈಸ್ ವೆರಿ ಹ್ಯಾಪಿ ವಿತ್ ಯು. ಬಟ್ ಸೋಲ್ ಹ್ಯಾಪಿ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ. ನಿಮ್ಮ ಬಾಡಿನ ಕೂಡ ನೀವು ಅಷ್ಟೇ ಟೇಕ್ ಕೇರ್ ಮಾಡಬೇಕಾಗತ್ತೆ. ಓಕೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಏನಾದರೂ ಅಡಿಕ್ಷನ್ಸ್ ಏನಾದರೂ ಇದ್ದರೆ ಅದರಿಂದ ಹೊರಗೆ ಬನ್ನಿ. ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಕೆಲಸ ಇರ್ಬೋದು, ಎನಿ ಕೈಂಡ್ ಆಫ್ ಬೇರೆಯವ್ರಿಗೆ ಪ್ರೀತಿ ಕೊಡುವಂಥದ್ದು ಇರ್ಬೋದು, ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ನಿಮ್ಮ ಸೋಲಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಹೈಯರ್ ಸೆಲ್ಫ್ ಕೂಡ ಓಕೆ ಏನು ಗೈಡೆನ್ಸ್ ಕೊಡುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ರೆಕಗ್ನೈಸ್ ಇನ್ ದ ನೇಚರ್ ವರ್ಲ್ಡ್, ಲೆಟ್ ಯು ಇನ್ ಅ ಹಂಟರ್ ಆರ್ ಹಂಟರ್ಸ್ ಟೇಕ್ ರೆಸ್ಟ್. ಅದೇ ನಾನು ಹೇಳಿದೆ ಅಲ್ವಾ. ಸೊ ನೇಚರ್ ಜೊತೆ ಕನೆಕ್ಟ್ ಆಗಿ, ಪೈಲ್ ನಂಬರ್ 2, ನೇಚರ್ ಜೊತೆ ಕನೆಕ್ಟ್ ಆಗಿ. ನೇಚರ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ನೇಚರ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ರೆಸ್ಟ್ ಕೂಡ ಅಗತ್ಯ ಇದೆ ಇಲ್ಲಿ. ನೇಚರ್ ಈಸ್ ಕಾಲಿಂಗ್ ಯು. ಸೊ ನೇಚರ್ ನಿಮ್ಮನ್ನು ಕಾಲ್ ಮಾಡ್ತಾ ಇದೆ. ನೇಚರ್ ವಾಂಟ್ ಟು ಹೀಲ್ ಯು. ನೇಚರ್ ನಿಮ್ಮನ್ನು ಹೀಲ್ ಮಾಡುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿದೆ ಏನೋ ನೇಚರಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಇರುತ್ತೆ ಅಂತ. ಸೊ ನೋಡಿ, ಗ್ರೀನ್ ಕಲರ್ ಇದೆ.
ಸೊ ನೇಚರ್ ಜೊತೆ ಕನೆಕ್ಟ್ ಆಗಿ ಇಟ್ ಈಸ್ ವಾಂಟ್ ಟು ಟಚ್ ಫುಲ್ಫಿಲ್ ಆ್ಯಂಡ್ ಪ್ರೊಟೆಕ್ಟ್ ಯು ವಿತ್ ದ ಹೀಲಿಂಗ್ ಪವರ್ಸ್. ಸೊ ನೇಚರ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಇದೆ. ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ. ಓಕೆ, ಸೊ ಎಸ್, ನೇಚರ್ ಜೊತೆ ಕನೆಕ್ಟ್ ಆಗಿ. ಫೈಲ್ ನಂಬರ್ 2, ಬಿಕಾಸ್ ನಿಮ್ಮ ಹೀಲಿಂಗ್ ನೇಚರ್ ಮಾಡುತ್ತೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ ಓಕೆ, ಫಾಲೋ ದ ಪಾತ್ ಆಫ್ ಯುವರ್ ಸೋಲ್, ಡೋಂಟ್ ಅಲೌ ಎನಿ ಒನ್ ಆರ್ ಎನಿಥಿಂಗ್ ಟು ಸ್ಟಾಪ್ ಯು. ಅದೇ ನಾನು ಹೇಳಿದೆ ಅಲ್ವಾ, ಡಿಸ್ಟ್ರ್ಯಾಕ್ಷನ್ಸ್, ಲೇಝಿನೆಸ್ ಅದನ್ನೆಲ್ಲ ಮಾಡ್ಕೊಳ್ಬೇಡಿ. ನಿಮಗೆ ಲೈಫಲ್ಲಿ ಸಕ್ಸಸ್ ಬೇಕು, ನಿಮಗೆ ಇದೆ ನನಗೆ ಸಕ್ಸಸ್ ಬೇಕು ಅನ್ನೋದು. ನಿಮಗೆ ಜೀವನದಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ಯು ಹ್ಯಾವ್ ಟು ಫಾಲೋ ಅಂತಂದರೆ ಡೆಡಿಕೇಶನ್, ಡಿಟರ್ಮಿನೇಷನ್ಸ್, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಡೋಂಟ್ ಅಲೌ ಎನಿ ಒನ್ ಆರ್ ಎನಿಥಿಂಗ್ ಟು ಸ್ಟಾಪ್ ಯು. ಓಕೆ, ಯಾವುದೇ ಇರ್ಬೋದು, ಸ್ಟಾಪ್ ಆಗೋದಕ್ಕೆ ಬಿಡಬೇಡಿ. ಇವನ್ ಇಟ್ ಈಸ್ ಪರ್ಸನ್, ಇವನ್ ಇಟ್ ಈಸ್ ಸಿಚುವೇಶನ್. ಓಕೆ, ಸೊ ಮೂವ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಫೈನಲ್ ಗೈಡೆನ್ಸ್ ನೋಡೋಣ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪ್ಯಾಂಡ್ ಯುವರ್ ಹಾರಿಝನ್ಸ್. ಸೊ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟ್ ಕೂಡ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ. ಫೈಲ್ ನಂಬರ್ 2, ಬಾವಿ ಒಳಗೆ ಇರುವ ಕಪ್ಪೆ ಥರ ಆಗಬೇಡಿ, ಹೊರಗೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಓಕೆ, ಎಕ್ಸ್ಪ್ಲೋರ್ ಮಾಡಿ. ನೀವು ಐಡಿಯಾಸ್, ನೀವು ಪ್ರಾಜೆಕ್ಟ್ ಅದರಲ್ಲಿ ಏನಾದರೂ ನೀವು ಲೈಕ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಕೂಡ ಗೋ ಫಾರ್ ಇಟ್. ಡೌಟ್ ಮಾಡ್ಕೊಳ್ಬೇಡಿ. ಡೋಂಟ್ ಡೌಟ್ ಆನ್ ಯುವರ್ ಸೆಲ್ಫ್, ಡೋಂಟ್ ಡೌಟ್ ಆನ್ ಯುವರ್ ಎಬಿಲಿಟೀಸ್. ಓಕೆ, ಫಾಲೋ ದ ಪಾತ್ ಆಫ್ ಯುವರ್ ಸೋಲ್. ನಿಮ್ಮ ಸೋಲ್ ಪಾತನ್ನು ಚೂಸ್ ಮಾಡಿ. ಆ್ಯಂಡ್ ಇಲ್ಲಿ ಸ್ಪಿರಿಟ್ ಆ್ಯನಿಮಲ್ ಇದೆ. ಓಕೆ, ಸ್ಟ್ಯಾಗ್. ಡೋಂಟ್ ಅಲೌ ಎನಿ ಒನ್ ಆರ್ ಎನಿಥಿಂಗ್ ಟು ಸ್ಟಾಪ್ ಯು. ಯಾವುದು ಕೂಡ ನಿಮ್ಮನ್ನು ಸ್ಟಾಪ್ ಮಾಡಬಾರ್ದು. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್ಸ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್.